ಕಾಂಗ್ರೆಸ್ ಕರ್ನಾಟಕದಾಗಿಂದ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ನೀವು ಕೇಳಿಸ್ಕೊಂಡ್ರಿ ಅಂದ್ರ ಶಾಕ್ ಆಗ್ತೀರಿ. ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹಾನ್ ಪೊಲೀಸರು ಅವ್ರನ್ನ ಗಡೀಪಾರ್ ಮಾಡ್ಯಾರ. ನಿಮ್ಮ ರಕ್ಷಣೆಯ ದೃಷ್ಟಿಯಿಂದ ನೀವನ್ನ ಗಡೀಪಾರ್ ಮಾಡಾಕತ್ತೀವಂತ ಸಮಜಾಯಿಷಿ ಕೊಟ್ಟಾರ. ಕಲ್ಲು ತೂರ್ದವ್ರು ಸಾವಿರಾರು ಮಂದಿ, ಅವ್ರೊಳಗ ಒಬ್ರು ಗಡೀಪಾರ್ ಆಗ್ಲಿಲ್ಲ. ಈ ಒಬ್ಬ ಸತೀಶ್ ಅನ್ನೋ ಆರೋಪಿ ಅವ್ರನ್ನ ಮಾತ್ರ ಗಡೀಪಾರ್ ಮಾಡ್ಯಾರ. ಅಷ್ಟ ಅಂತೀರ ಅಂದಂಗಾತು ನೀವು ಶಾಂತಿ ದೂತರಿಗೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಾಗನ ಗಡೀಪಾರ್ ಕೇಸ್ಗಳು ಬಾಳ ಅದಾವ. ನಮ್ಮ ಪ್ರೀತಿಯ ಕೂಸುಗಳನ್ನ ಯಾವತ್ತೂ ಗಡೀಪಾರ್ ಮಾಡಿದ ಹಿಸ್ಟ್ರಿನ ಇಲ್ಲ. ನಿಮ್ಮ ವೋಟ್ ಬ್ಯಾಂಕ್ ಪ್ರೀತಿ ಕಡಿಮೆ ಮಾಡ್ಕೋರಿ, ಎಲ್ಲಾರು ಒಂದ ಕಣ್ಣಿಲೆ ನೋಡೋದನ್ನ ರೂಢಿ ಮಾಡ್ಕೋರಿ. ನಮಸ್ಕಾರ್ರಿ. ನಮ್ಮ ಕಾಂಗ್ರೆಸ್ ಕರ್ನಾಟಕದಾಗಿಂದ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ನೀವು ಕೇಳಿಸ್ಕೊಂಡ್ರಿ ಅಂದ್ರ ಶಾಕ್ ಆಗ್ತೀರಿ. ಇದೇನು ಉಲ್ಟಂ ಪಲ್ಟಾ ಸರ್ಕಾರಪ್ಪ ಅಂತ ನಿಜವಾಗ್ಲೂ ಶಾಕ್ ಆಗ್ತೀರಿ. ಸುದ್ದಿ ಏನ್ ಗೊತ್ತೇನ್ರಿ, ಉದಯಗಿರಿ ಒಳಗೇನು ಕಲ್ಲು ತೂರಾಟ ನಡೆದಿತ್ತಲ್ರಿ ಪೊಲೀಸ್ ಸ್ಟೇಷನ್ ಮೇಲ. ಅದ್ರ ಹಿಂದ್ಗಡೆ ಒಂದು ಪೋಸ್ಟ್ ಇತ್ತಲ್ಲ, ಆ ಪೋಸ್ಟ್ ಇಂದನ ಅಷ್ಟೆಲ್ಲ ಗಲಭೆ ಆಗಿತ್ತು. ಆ ಪೋಸ್ಟ್ ಮಾಡಿದ ವ್ಯಕ್ತಿ ಸತೀಶ್ ಅನ್ನುವಂಥವ್ರು ಜೈಲೊಳಗಿದ್ರು, ನ್ಯಾಯಾಂಗ ಬಂಧನದಾಗ. ಈಗ ಅವ್ರಿಗೆ ಬೇಲ್ ಸಿಕ್ಕೈತಿ, ಅವ್ರು ಹೊರಗ್ ಬಂದಾರ. ಹೊರಗ್ ಬಂದು ತಮ್ಮ ಮನ್ಯಾಗ ತಾವ್ ಸಮಾಧಾನ ಇರೋಣಪ್ಪ, ಇಂಥವೆಲ್ಲ ಬಿಟ್ಟಂತ ಅನ್ನಂಗೇ ಇಲ್ಲ. ಯಾಕಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹಾನ್ ಪೊಲೀಸರು ಅವ್ರನ್ನ ಗಡೀಪಾರ್ ಮಾಡ್ಯಾರ. ಅವ್ರೀಗ ಮೈಸೂರಾಗ ಇರಂಗೇ ಇಲ್ಲ, ಅದ್ರಾಗು ಉದಯಗಿರಿ ಒಳಗ ಕಾಲಿಡಂಗೇ ಇಲ್ಲ. ಅಪ್ಪಿ ತಪ್ಪಿ ಉದಯಗಿರಿ ಮಂದಿ ಕಣ್ಣಿಗೆ ಕಾಣ್ಸಂಗೂ ಇಲ್ಲ. ಗಡೀಪಾರ್ ಆಗ್ಬೇಕಂತ ಕಾರಣ ಏನ್ ಕೊಟ್ಟಾರ್ರಿ? ನಿಮ್ಮ ಹಿತದೃಷ್ಟಿ, ನಿಮ್ಮ ಕುಟುಂಬದ ಹಿತದೃಷ್ಟಿ, ನಿಮ್ಮ ರಕ್ಷಣೆಯ ದೃಷ್ಟಿಯಿಂದ ನೀವನ್ನ ಗಡೀಪಾರ್ ಮಾಡಾಕತ್ತೀವಂತ ಸಮಜಾಯಿಷಿ ಕೊಟ್ಟಾರ. ಲೆಟರ್ ಒಳಗ ಬರದು ಅಂದಂಗ ಹಿಂಗ ಲೆಟರ್ ಒಳಗ ಬರೆದು ಕೊಟ್ಟವ್ರ ಪೊಲೀಸ್ರಿ. ನಮ್ಮನ್ನ ಯಾರ ರಕ್ಷಣೆ ಮಾಡ್ತಾರಂತ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಲ್ಲ, ಅದಾ ಪೊಲೀಸರು ರಕ್ಷಣೆ ಮಾಡೋದು ಬಿಟ್ಟು ಗಡೀಪಾರ್ ಮಾಡಾಕತ್ತಾರ. ಅಂದಂಗ ಕಲ್ಲು ತೂರ್ದವ್ರು ಸಾವಿರಾರು ಮಂದಿ, ಬಂಧನೆ ಒಳಗಾದವರು 15-16 ಮಂದಿ. ಆ 16 ಮಂದಿನೂ ಕಾನೂನು ಬಾಹಿರವಾಗಿ ಕಲ್ಲು ತೂರಾಟ ನಡೆಸ್ಯಾರ. ಅವ್ರೊಳಗ ಒಬ್ರು ಗಡೀಪಾರ್ ಆಗ್ಲಿಲ್ಲ. ಆ ಮೌಲ್ವಿ ಅವತ್ ಗಂಟ್ಲ ಹಾರ್ಕೊಳಕತ್ತಿದಲ್ರಿ, ನಾವು ನಮ್ಮ ಧರ್ಮವನ್ನ ರಕ್ಷಣೆ ಮಾಡ್ಬೇಕು, ರೊಚ್ಚಿಗೆಳ್ಬೇಕು, ಎತ್ತರಿ ಕಲ್ಲ ಉಗಿರಿ ಅಂತ ಪ್ರೇರಣೆ ಕೊಟ್ಟಿದ್ರಲ್ಲ, ಅವ್ರನ್ನೂ ಗಡೀಪಾರ್ ಮಾಡಿಲ್ಲ. ಆದ್ರ ಈ ಒಬ್ಬ ಸತೀಶ್ ಅನ್ನೋ ಆರೋಪಿ, ಇನ್ನ ಅಪರಾಧಿ ಅಲ್ರಿ ಮತ್ತ ಆರೋಪಿ, ಅವ್ರನ್ನ ಮಾತ್ರ ಗಡೀಪಾರ್ ಮಾಡ್ಯಾರ. ಯಾಕ್ರಿ? ಒಂದಿಬ್ರು ಪೊಲೀಸರು ನಿಂತು ನಿಮಗ್ ಕಾಯಕ್ಕಾಗಂಗಿಲ್ಲ ಏನು? ಅಷ್ಟ ಅನ್ಸ್ತೀರಿ ಅಂದಂಗಾತು ನೀವು ಶಾಂತಿ ದೂತರಿಗೆ. ಇನ್ನೊಂದು ವಿಷಯ ಗೊತ್ತೇನ್ರಿ, ಕಾಂಗ್ರೆಸ್ ಸರ್ಕಾರ ಆಡಳಿತದಾಗನ ಇಲ್ಲಿ ತನಕನು ಇದೊಂದ ಆಡಳಿತ ಅಲ್ರಿ, ಹಿಂದಿನ ಆಡಳಿತಗಳನ್ನು ನೋಡ್ಕೋತ ಬಂದ್ರ ಗಡೀಪಾರ್ ಕೇಸ್ಗಳು ಬಾಳ ಅದಾವ. ಯಾರೋ ಅಪರಾಧಿಗಳನ್ನ ಗಡೀಪಾರ್ ಮಾಡಿದ ಹಿಸ್ಟ್ರಿನ ಇಲ್ಲ. ಮೊದಲು ನೀವು ಕೇಳಿಸ್ಕೊಂಬಿಡ್ರಿ ಯಾರ್ಯಾರನ್ನ ಗಡೀಪಾರ್ ಮಾಡ್ಯಾರ ಅಂತ. ಅಂದ್ರೆ ನಿಮ್ಗೊಂದು ಅಂದಾಜ್ ಬರ್ತೈತಿ ಇವ್ರನ್ನ ಯಾರನ್ನ ಗಡೀಪಾರ್ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಯಾರ ಅಂತ. ಹಿಂದೂ ಜಾಗರಣ ವೇದಿಕೆ ಮುಖಂಡ ದಿನೇಶ್ ಪಂಜಿಗ ಅವ್ರನ್ನ ಗಡೀಪಾರ್ ಮಾಡಿದ್ರು. ಅದು ಯಾವುದೋ ಒಂದು ಧರ್ಮ ಸಮಾವೇಶಕ್ಕೆ ಹೋಗಬಾರ್ದು ಅಂತ ಹೇಳಿ. ಅವ್ರಷ್ಟಲ್ರಿ, ಅವರನ್ನ ಸೇರಿ 5-6 ಮಂದಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರನ್ನು ಗಡೀಪಾರ್ ಮಾಡಿದ್ರು. ನಾಟ್ ಓನ್ಲಿ ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ್ ಸೇನೆ ಎಲ್ಲಾ ಕಾರ್ಯಕರ್ತರನ್ನು ಮುಖಂಡರನ್ನು ಗಡೀಪಾರ್ ಮಾಡಿದ ಕೀರ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು. ಅಷ್ಟೇ ಯಾಕ್ರಿ, ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಈ ಜಿಲ್ಲೆಯಿಂದ ಗಡೀಪಾರ್ ಆಗಿಲ್ಲಪ್ಪ ಅಂತ ಅನ್ನೋ ಸುದ್ದಿನ ಇಲ್ಲ. ಅವ್ರನ್ನ ಮ್ಯಾಲಿಂದ ಮೇಲೆ ಗಡೀಪಾರ್ ಮಾಡ್ತಾರೆ ಇವ್ರು. ಹಾವೇರಿಗೆ ಬಂದ್ರೆ ಕೊಪ್ಪಳದಿಂದ ಗಡೀಪಾರ್, ಕೊಪ್ಪಳಕ್ ಬಂದ್ರೆ ಚಿತ್ರದುರ್ಗದಾಗ ಗಡೀಪಾರ್. ಒಟ್ಟ ಹೋಗಬಾರದು ಇವ್ರು ಎಲ್ಲೂ. ಆದ್ರು ಅಂದ್ರೆ ಹಿಂದೂಗಳು ಜಾಗೃತ ಆಗ್ಬಿಡ್ತಾರಂತ ಭಯ. ಅದ್ರಿಂದಾಗಿ ಅವ್ರನ್ನ ಎಲ್ಲಾ ಕಡೆ ಗಡೀಪಾರ್ ಮಾಡ್ಯಾರ. ಇನ್ನ ತಗೊಂಡು ಮಾಡಾಕ ಹತ್ಯಾರ, ಬಿಡವಲ್ರ ಅವ್ರ ಬೆನ್ನನವ್ರು. ಅಷ್ಟೇ ಯಾಕ್ರಿ, ಇದ ಕಾಂಗ್ರೆಸ್ ಸರ್ಕಾರದ ಪ್ರಿಯಾಂಕ್ ಖರ್ಗೆ ಅವರು ಕಲಬುರ್ಗಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಬರಬಾರ್ದು ಅಂತ ಆದೇಶ ಕೊಟ್ಟಿದ್ರು, ನಿರ್ಬಂಧ ಹೇರಿದ್ರು. ಪೊಲೀಸರು ಅವರ ನಿರ್ಬಂಧವನ್ನ ಪಾಲಿಸಾಕ ಅವ್ರನ್ನ ಹಾದ್ಯಾಗ ಹಿಡ್ಕೊಂಡು ನಿಂತಿದ್ರು. ಅವರು ಕೋರ್ಟಿಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ತಗೊಂಡು ಆಮೇಲೆ ಕಲಬುರ್ಗಿಗೆ ಹೋದ್ರು. ಇಂಥ ಸರ್ಕಾರ ಇದು, ಗಡೀಪಾರ್ ಮಾಡೋದು ಇಲ್ಲ ನಿರ್ಬಂಧ ಹೇರೋದು. ನೀವ್ ಎಲ್ಲಾ ಕೇಸ್ ಕೇಳಿಸ್ಕೊಂಡ್ರಿಲ್ರಿ, ಯಾರನ್ರಿ ಇವ್ರ ಹೆಚ್ಚು ಗಡೀಪಾರ್ ಮಾಡೋದು ನಿರ್ಬಂಧ ಮಾಡೋದು? ಹಿಂದೂಗಳನ್ನ, ಹಿಂದೂ ಪರ ಹೋರಾಟಗಾರರನ್ನ, ತಮ್ಮ ಪ್ರೀತಿಯ ಕೂಸುಗಳನ್ನ ಯಾವತ್ತೂ ಗಡೀಪಾರ್ ಮಾಡಿದ ಹಿಸ್ಟ್ರಿನ ಇಲ್ಲ. ಇನ್ನು ಅವ್ರ ಮ್ಯಾಲಿನ ಕೇಸ ಖುಲಾಸೆ ಮಾಡ್ತಾರ ನೋಡ್ರಿ. ಹುಬ್ಳಿ ಒಳಗ್ ಕೇಸ್ ಆಯ್ತು, ಅಲ್ಲೂ ಪೊಲೀಸರ ಮೇಲನ ಅವ್ರ ಶಾಂತಿ ದೂತರು ಕಲ್ಲು ತೂರಾಟ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು. ಸ್ವಲ್ಪ ದಿನ ಆದ್ಮೇಲೆ ಆ ಕೇಸ್ ಖುಲಾಸೆ ಆಯ್ತು. DJ ಹಳ್ಳಿ ಒಳಗೆ ಏನಾಯ್ತ್ರಿ, ಅದೇ ಆಯ್ತು, ಸುಟ್ರು ಬೆಂಕಿ ಹಚ್ಚಿ. ಆದ್ರೂ
ಅವ್ರು ಸಣ್ಣವರು ದೊಡ್ಡವರು ಅಂತ ಏನೇನೋ ರೀಸನ್ ಕೊಟ್ಟು ಅವ್ರ ಮೇಲಿನ ಕೇಸ್ನು ವಾಪಸ್ ತಗೊಂತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ. ಈಗ ಮೈಸೂರು ಉದಯಗಿರಿ ಕೇಸು ನೋಡ್ರಿ, ಯಾರನ್ನು ಗಡಿಪಾರ್ ಮಾಡಿದ್ದು? ಆರೋಪಿ ಸ್ಥಾನದಾಗಿರೋ ಸುರೇಶ್ ಅವ್ರನ್ನ. ಆ ಶಾಂತಿ ದೂತ್ರ ಏನದ ಅಲ್ರಿ, ಕಲ್ ಹೆಟ್ಟದಾರ, ಅವ್ರಿಗೆ ಯಾರಿಗೂ ಏನು ಅನ್ಲಿಲ್ಲ. ಇವರು ಸುಮ್ ಹುಡ್ಕ್ಯಾಡಕತ್ತಾರ, ಮಾಡಾಕತ್ತಾರು, ಸಿಕ್ಕೋರ್ನಷ್ಟು ನ್ಯಾಯಾಂಗ ಬಂಧನದಾಗ ಇಡಾಕತ್ತಾರು. ಅವ್ರ ಮೇಲಿಂದು ಕೇಸ್ ಯಾವಾಗ ತೆಗಿತಾರೋ ಗೊತ್ತಿಲ್ಲ, ಬಟ್ ಪಕ್ಕಾ ತೆಗಿತಾರ ಗ್ಯಾರಂಟಿ. ನಮ್ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಾಗ ಎಷ್ಟು ಗಡಿಪಾರ ಮಾಡ್ಬೇಕಾಗಿದ್ದು ಕೇಸ್ಗಳು ಬಾಕಿ ಅದಾವ, ಬಟ್ ಅವ್ರು ಮಾಡಾತಿಲ್ಲ. ವಿಧಾನಸೌಧದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಚಿರ್ಯಾಡಿದ್ರು, ಅವ್ರನ್ನ ಗಡಿಪಾರ ಮಾಡಿದ್ರು ತಪ್ಪಿಲ್ಲ, ಮಾಡಬೇಕು. ಅವ್ರನ್ನ ಗಡಿಪಾರ ಮಾಡಿಲ್ಲ. ಗಡಿಪಾರ ಬಿಡ್ರಿ, ಅವ್ರನ್ನ ಕೇಸರಿ ನಡೆದೈತೇನ? ಆ ಕೇಸ್ ನಡೆದೈತೋ ಇಲ್ಲೋ? ಅವ್ರನ್ನ ವಿಚಾರಣೆಗಾರೆ ಕರ್ದಿರೇನು? ಯಾರಪ್ಪ ಕೂಗಿದ್ದು, ಯಾಕಪ್ಪ ಕೂಗಿದ್ದು ಅಂತ ಏನಾರೆ ನಾಸಿರ್ ಹುಸೇನ್ ಸಾಹೇಬ್ರೇ ವಿಚಾರಣೆಗೆ ಬಂದಿದ್ರೇನು? ಯಾಕಂದ್ರೆ ಅವ್ರನ್ನ ಎತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಚಿರ್ಯಾಡಿದ್ರು. ಇನ್ನು ಬೆಳಗಾವಿ ಒಳಗ್ರಿ ರಿಸಲ್ಟ್ ದಿನಾನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಚಿರಾಡಿದ್ರು. ಆ ಸುದ್ದಿನ ಬೆಳಕಿಗೆ ಬರಲ್ದಂಗ ಕಿವುಚಾಕ ಬಿಟ್ರಿ, ಮುಚ್ಚಾಕ ಬಿಟ್ರಿ. ಪಾಕಿಸ್ತಾನ ಮೇಲೆ ಒಂದ್ ರೀತಿ ಪ್ರೀತಿ ನಿಮಗ್. ಈಗ ಮತ್ ಸತೀಶ್ ಅವ್ರಿಗೆ ಗಡೀಪಾರ್ ಮಾಡಿ ಇಲ್ಲ ಸಲ್ಲದ ಬಾಲಿಶ ಕಾರಣಗಳನ್ನ ಕೊಟ್ಟಾರ. ನಮ್ಮ ಹೆಮ್ಮೆಯ ರಕ್ಷಕರು, ಆರಕ್ಷಕರು ಅಂದಂಗ ಅವರು ಏನ್ ಸುಮ್ಮಾಗಿಲ್ಲ, ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ಯಾರ, ಕೋರ್ಟಿಗೆ ಹೋಗ್ಯಾರ. ನಾ ಯಾಕೆ ನನ್ ಜಾಗ ಬಿಟ್ಟು ಹೋಗ್ಬೇಕು? ನಾ ಆರೋಪಿ ಅದೀನಿ, ಅಪರಾಧಿ ಅಂತ ಪ್ರೂವ್ ಆದ್ರೆ ಶಿಕ್ಷೆ ಕೊಡ್ರಿ. ಅದನ್ನ ಬಿಟ್ಟು ಗಡೀಪಾರ್ ಮಾಡೋದು ಇದ್ಯಾವ ನ್ಯಾಯ? ಮೊದಲಿನಿಂದಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಬಾಂಧವರ ಮೇಲೆ ಬಹಳ ಪ್ರೀತಿ. ನಮ್ಮನ್ನ ಓಟ್ ಹಾಕಿ ಗೆಲ್ಸೋದು ಅವ್ರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಟ್ಟೈತಲ್ಲ. ಯಾಕಂದ್ರೆ ಬ್ಯಾರೆದವ್ರು ಹಾಕಂಗೇ ಇಲ್ಲ. ಪಾಪ ಹಾಕಿದ ಮಂದಿ ಬಾಯಿ ಬಡ್ಕೋಬೇಕು ಅವ್ರು ನಿಮ್ಮ ಮುಸ್ಲಿಂ ಪ್ರೀತಿ ನೋಡಿ. ಈಗ ಅವ್ರ ಋಣ ತೀರ್ಸಾಕತ್ತೀರಿ ನೀವು. ಮುಸ್ಲಿಂ ಬಾಂಧವರು ನಮ್ಮನ್ನ ಗೆಲ್ಸ್ಯಾರ, ನಾವು ಹೆಂಗರೆ ಮಾಡಿ ಅವ್ರ ಋಣ ತೀರಿಸ್ಬೇಕು, ಅವ್ರ ಅಪರಾಧಗಳನ್ನ ಮುಚ್ಚ ಹಾಕ್ಬೇಕು ಅಂತ. ಹಿಂಗಾಗಿನ ಇಂಥ ಗಡೀಪಾರ್ಗಳು ಹೆಚ್ಚಾಗಕತ್ತಾವ, ಈ ಕಡೆ ಗಲಭೆಗಳನ್ನು ಹೆಚ್ಚಾಗಕತ್ತಾವ. ನಿಮ್ಮ ವೋಟ್ ಬ್ಯಾಂಕ್ ಪ್ರೀತಿ ಕಡಿಮೆ ಮಾಡ್ಕೋರಿ, ಎಲ್ಲಾರನು ಒಂದ ಕಣ್ಣಿಲೆ ನೋಡೋದನ್ನ ರೂಢಿ ಮಾಡ್ಕೋರಿ. ಈ ಓಲೈಕೆ ಮನೋಭಾವನ ಬಿಟ್ಟು ಬಿಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.